ನಮಸ್ಕಾರ ವಿದ್ಯಾರ್ಥಿಗಳೇ, 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 10 ಕ್ಷೇತ್ರ ಗಣಿತ ಅದರಲ್ಲಿ ಮೊದಲನೇ ಅಭ್ಯಾಸ ನೋಡೋಣ. ಇದರಲ್ಲಿ ಅಭ್ಯಾಸ 10.1 ಇದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ 1ರಿಂದ ಏನಪ್ಪ ಅಂತಂದರೆ ಸುಮಾರು 6 ಲೆಕ್ಕವನ್ನು ಕೊಟ್ಟಿದ್ದರು. ಈ 6 ಲೆಕ್ಕಗಳನ್ನು ಒಂದು ಸುತ್ತಳತೆಯನ್ನು ಕಂಡುಹಿಡಿಯೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ ಅಂತ ಕೇಳ್ಕೊತೇನೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಕೋಣ. ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ನಾವು ಇದನ್ನು 1 2 3 4 5 6 ಅಂತ ಈ ರೀತಿ 5 6 1 2 3 4 5 6 ಈ ರೀತಿ ನಾನು ಅಂಕಿಗಳನ್ನು ಹಾಕೊಂಡು ಸುತ್ತಳತೆಯನ್ನು ಕಂಡುಹಿಡ್ಕೊಂಡೇನೆ. ಅದನ್ನು ಒಂದು ಕಚ್ಚಾದಲ್ಲಿ ಏನು ಮಾಡೋಣ ಅಂತಂದರೆ ಬಿಡಿಸೋಣ. ನೋಡ್ರಿ, ಅಲ್ಲಿ ಕೊಟ್ಟಂಥ ಪ್ರಶ್ನೆಗಳನ್ನು ಮೊದಲನೇ ಪ್ರಶ್ನೆ ಏನೈತೆ ಅಂತಂದರೆ ಇಲ್ಲಿ ಒಂದು ರೀತಿ ಏನಪ್ಪ ಅಂತಂದರೆ ಚತುರ್ಭುಜವನ್ನು ಕೊಟ್ಟಾರು. ಇಲ್ಲಿ ಚತುರ್ಭುಜದಲ್ಲಿ ಏನೈತೆ ಅಂತಂದರೆ ಒಂದು ಅಳತೆಯನ್ನು ಕೊಟ್ಟಾರು. ಯಾವ ರೀತಿ ಅಳತೆ ಕೊಟ್ಟಾರ ಅಂತಂದರೆ ನೋಡ್ಕೋಬಹುದು. ಇಲ್ಲಿ ಎ ಬಿ = 4 ಸೆಂಟಿಮೀಟರ್, ಬಿ ಸಿ = 2 ಸೆಂಟಿಮೀಟರ್, ಸಿ ಡಿ = 1 ಸೆಂಟಿಮೀಟರ್ ಅಥವಾ ಡಿ ಎ ಅಥವಾ ಎ ಡಿ = 5 ಸೆಂಟಿಮೀಟರ್ ಅಂತ ಕೊಟ್ಟತಿ. ಇಲ್ಲಿ ಏನು ಮಾಡಿದನಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಅವರು ಎಲ್ಲಿ ನೀವು ಹೇಗೆ ಬೇಕಾದಾಗ ಇಲ್ಲಿ ಏನಪ್ಪ ಅಂತಂದರೆ ಶ್ರಂಗ ಬಿಂದುವಿಗೆ ಏನಪ್ಪ ಅಂದರೆ ಹೆಸರು ಕೊಟ್ಕೋಬಹುದು. ಹೀಗೆ ಕೊಡು ಅಂತ ಹೇಳಿಲ್ಲ. ಒಟ್ಟು ಏನಪ್ಪ ಅಂದರೆ ಏನು ಹೆಸರು ಬರೆದಿರ್ತಾರೆ ಇಂಗ್ಲೀಷ್ನಲ್ಲಿ ಬಾಹುಗಳಿಗೆ ಏನು ಗುರುತಿಸಿರ್ತಿರಲ್ಲ, ಎ ಬಿ ಅಥವಾ ಪಿ ಕ್ಯೂ ಆರ್ ಎಸ್ ಅಂತ ಏನು ಗುರುತಿಸಿದಿರಲ್ಲ ಅದರ ಕೆಳಗೆ ಏನಪ್ಪ ಅಂದರೆ ಸೆಂಟಿಮೀಟರನ್ನು ಬರ್ಕೋಬೇಕು. ಅದನ್ನು ಪ್ಲಸ್ ಮಾಡ್ಕೋಬೇಕು. ಸುತ್ತಳತೆ ಅಂದರೆ ಏನಪ್ಪ ಅಂತಂದರೆ ಕೊಟ್ಟಂಥ ಆಕೃತಿಯ ಏನಪ್ಪ ಅಂದರೆ ಅಂಚಿನ ಸುತ್ತು, ಒಂದು ಸುತ್ತಿಗೆ ನಾವು ಸುತ್ತಳತೆ ಅಂತ ಕರಿತೇವೆ. ಹಂಗೆ ಇಲ್ಲಿ ಕೊಟ್ಟಂಥ ಆಕೃತಿ ಏನಪ್ಪ ಅಂತಂದರೆ ಇಲ್ಲಿ ಚತುರ್ಭುಜ ಕೊಟ್ಟಾರು. ಇದನ್ನು ಏನು ಮಾಡಿದ್ರು ಅಂದರೆ ಈ ಅಂಚಿನ ಸುತ್ತ ಒಂದು ಸುತ್ತಿಗೆ ಏನಂತಾರೆ ಅಂದರೆ ಸುತ್ತಳತೆ ಅಂತ ಕರೀತಾರೋ. ಹಾಗಾದರೆ ಇಲ್ಲಿ ಫಸ್ಟ್ ಏನು ಮಾಡ್ಕೊಂಡ್ರೆ ಎ ಬಿ ಇದನ್ನೈತೆ ಬರ್ಕೊಂಡನಿ, ಆಮೇಲೆ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಅಂತ ಬರ್ಕೊಂಡನಿ. ಬರ್ಕೊಂಡಾಗ ಏನಕ್ಕಂತ ನೋಡ್ಕೋಬೇಕು. ಎ ಬಿ ಅಂದರೆ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಕೋಬಹುದು 4 ಸೆಂಟಿಮೀಟರ್ ಪ್ಲಸ್ ಬಿ ಸಿ ಅಂದರೆ ಎಷ್ಟಿದೆ 2 ಸೆಂಟಿಮೀಟರ್, ಅದನ್ನ 2 ಸೆಂಟಿಮೀಟರ್ ಪ್ಲಸ್ ಸಿ ಡಿ ಅಂದರೆ ಎಷ್ಟು ಅಂತಂದರೆ 1 ಸೆಂಟಿಮೀಟರ್, ಆಮೇಲೆ ಪ್ಲಸ್ ಡಿ ಎ ಅಂದರೆ ಏನಪ್ಪ ಅಥವಾ ಇ ಡಿ ಅಥವಾ ಡಿ ಎ ಅಂದರೆ 5 ಸೆಂಟಿಮೀಟರ್. ಇಲ್ಲಿ ಆಯಾ ಒಂದು ಬಾಹುಗಳ ಕೆಳಗೆ ಏನಪ್ಪ ಅಂತಂದರೆ ಅವುಗಳ ಅಳತೆಯನ್ನು ಹಚ್ಕೊಂಡೇನಿ. ಹಾಗಾದರೆ ಇವ್ನು ಏನು ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಕೋಬೇಕು. ಹಾಗಾದರೆ 4ರ 2 ಕೂಡಿಸಿದ್ರೆ ಎಷ್ಟು ಅಂದರೆ 6, 6ರ 1 ಕೂಡಿಸಿದ್ರೆ 7, 7ರ 5 ಕೂಡಿಸಿದ್ರೆ ಎಷ್ಟು ಅಂದರೆ 12. ಹಾಗಾದರೆ ಟೋಟಲ್ ಏನಪ್ಪ ಅಂತಂದರೆ ಈ ಒಂದು ಆಕೃತಿಯ ಸುತ್ತಳತೆ ಎಷ್ಟು ಅಂತಂದರೆ 12 ಸೆಂಟಿಮೀಟರ್ ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂತೇಳಿ. ಇಲ್ಲಿಯೂ ಒಂದು ಏನಪ್ಪ ಅಂದರೆ ಒಂದು ಚತುರ್ಭುಜವನ್ನು ಕೊಟ್ಟಾರು. ಯಾವ ರೀತಿ ಇದೆ ಅಂತ ನೋಡ್ಕೋಣ. ನೋಡಿಲಿ, ಎ ಬಿ ಸಿ ಡಿ ಅಂತ ನಾನು ಏನಪ್ಪ ಅಂದರೆ 4 ಬಾಹುಗಳನ್ನು ಗುರುತಿಸಿದ್ದೀನಿ. ಹೌದಾ? ಅದರ ಸುತ್ತಳತೆಯನ್ನು ಇಲ್ಲಿ ಬರ್ಕೊಂಡೇನೆ. ಏನಂತ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡ್ಕೊಂಡನ ಅಂತಂದರೆ ಎ ಬಿ = ಎಷ್ಟಿದೆ 40 ಸೆಂಟಿಮೀಟರ್ ಇದೆ. ಹೌದಾ? ಎ ಬಿ = 40 ಸೆಂಟಿಮೀಟರ್ ಐತಲ್ಲ, ಅಂದರೆ ಎ ಬಿ ಬಾಹು ಅಂತಂದರೆ ಇದರ ಅಳತೆ ಎಷ್ಟೈತೆ ಅಂದರೆ ಉದ್ದ ಎಷ್ಟೈತೆ ಅಂದರೆ 40 ಸೆಂಟಿಮೀಟರ್ ಇದೆ. ಆ 40 ಸೆಂಟಿಮೀಟರ್ ಹಚ್ಕೊಂಡನಿ ಪ್ಲಸ್. ಹಾಗಾದರೆ ನೆಕ್ಸ್ಟ್ ಯಾವುದನ್ನು ತೊಗೊಂಡನೆ ಅಂದರೆ ಬಿ ಸಿ ತೊಗೊಂಡನೆ. ಬಿ ಸಿ ಎಷ್ಟಿದೆ ಅಂತಂದರೆ 35 ಇದೆ ಪ್ಲಸ್. ಆಮೇಲೆ ನೆಕ್ಸ್ಟ್ ಯಾವುದನ್ನು ಬರ್ದನಂದರೆ ಸಿ ಡಿ ಇದೆ. ಹಾಗಾದರೆ ಇಲ್ಲಿ ಯಾವುದು ಸಿ ಡಿ ಇದೆ ಅದೆಷ್ಟಿದೆ ಅಂದರೆ 23 ಇದೆ. ಹೌದಾ? 23 ಸೆಂಟಿಮೀಟರ್ ಪ್ಲಸ್. ಆಮೇಲೆ ನೆಕ್ಸ್ಟ್ ಯಾವುದಿದೆ ಅಂದರೆ ಡಿ ಎ ಅಂತಿದೆ. ಅಲ್ಲಿ ಡಿ ಎ ಎಷ್ಟು ಬರ್ದಾನೆ ಅಂತಂದರೆ 35 ಸೆಂಟಿಮೀಟರ್ ಅಂತ ಬರ್ದಾನೆ. ಹಾಗಾದರೆ 40 ಪ್ಲಸ್ 35 ಪ್ಲಸ್ 35 ಪ್ಲಸ್ 23 ಪ್ಲಸ್ 35 ಇವನ್ನೆಲ್ಲ ಏನಪ್ಪ ಅಂದರೆ ಕೂಡಿಸಿದಾಗ ಏನಾಗುತ್ತೆ ಅಂತಂದರೆ 133 ಸೆಂಟಿಮೀಟರ್ ಅಂತ ಬರುತ್ತೆ ಅಂತ ಹೇಳ್ಕೋಬಹುದು. ಹೌದಾ? ಉದಾಹರಣೆ 35 ಕೂಡಿಸಿರೆ 70, 70ರ 40 ಕೂಡಿಸಿರೆ 110, 110ರ 23 ಕೂಡಿಸಿರೆ 133 ಸೆಂಟಿಮೀಟರ್. ಹಾಗಾದರೆ ಈ ಆಕೃತಿಯ ಒಂದು ಸುತ್ತಳತೆ ಎಷ್ಟಪ್ಪ ಅಂತಂದರೆ 133 ಸೆಂಟಿಮೀಟರ್ ಅಂತ ನಾವು ಈಸಿಯಾಗಿ ಏನಪ್ಪ ಅಂತಂದರೆ ಕಂಡುಹಿಡ್ಕೋಬಹುದು. ಮತ್ತು ಈ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕಾದ್ರೆ ಅವ್ರದೇ ಚೌಕ, ಆಯತ, ಆಮೇಲೆ ಒಂದು ಏನಪ್ಪ ಅಂತಂದರೆ ಬಹುಭುಜಾಕೃತಿಗಳ ಒಂದು ಆಕೃತಿಗಳಿಗೆ ಸಂಬಂಧಪಟ್ಟಂಕ ಏನಿದೆ ಅಂತಂದರೆ ಸೂತ್ರಗಳಿದಾವು. ಅದನ್ನು ನೆಕ್ಸ್ಟ್ ನೋಡೋಣ. ಸೂತ್ರ ಆಯತ ಅಥವಾ ಚೌಕ ಅದು ಬಂದಾಗ ಏನಪ್ಪ ಅಂದರೆ ಮುಂದೆ ಸೂತ್ರವನ್ನು ನೋಡೋಣ. ಈಗ ಎರಡನೇ ಲೆಕ್ಕ ಮುಗಿತಿ. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೊಂದು ಆಕೃತಿಯನ್ನು ಕೊಟ್ಟಾರ ನೋಡ್ಕೋಬಹುದು. ಏನಿದೆ ಇಲ್ಲಿ ಎ ಬಿ ಸಿ ಡಿ ಅಂತ 4 ಏನಪ್ಪ ಅಂದರೆ ಬಾಹುಗಳನ್ನು, ಅಂದರೆ ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಡಿ ಒಂದು ಬಾಹು, ಆಮೇಲೆ ಡಿ ಎ ಒಂದು ಬಾಹು. ಟೋಟಲ್ ಏನಪ್ಪ ಅಂದರೆ 4 ಬಾಹುಗಳದವು. ಇದರ ಸುತ್ತಳತೆ ಏನಪ್ಪ ಅಂದರೆ ಕಂಡುಹಿಡಿಯಬೇಕು. ಸುತ್ತಳತೆ ಅಂದರೆ ಏನು ಹೇಳಿದೆ ನಾನು ನಿಮಗೆ? ಏನಪ್ಪ ಅಂದರೆ ಕೊಟ್ಟಂಥ ಆಕೃತಿಯ ಸುತ್ತ ಒಂದು ಅಂಚಿನ ಸುತ್ತ ಒಂದು ಸುತ್ತು ಬರೋದಕ್ಕೆ ಅಥವಾ ಸುತ್ತುವುದಕ್ಕೆ ನಾವು ಏನಂತ ಅಥವಾ ಸುತ್ತಳತೆ ಸುತ್ತ ಏನಿರ್ತದಲ್ಲ ಅಳತೆಯನ್ನು ಕಂಡು
ಕಂಡುಹಿಡಿಯುವುದಕ್ಕೆ ಏನಪ್ಪ ಅಂದರೆ ಸುತ್ತಳತೆ ಅಂತ ಕರಿತೇವೆ ಅಂತ ಹೇಳಿದ್ದೀನಿ. ಹಾಗಾದರೆ ಸುತ್ತಳತೆ ಈಸ್ ಈಕ್ವಲ್ ಟು ಈ ಆಕೃತಿಗೆ ಸಂಬಂಧಪಟ್ಟಂತೆ ಸುತ್ತಳತೆ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ನಾನಿಲ್ಲಿ ಎ ಬಿ ಸಿ ಡಿನ ಹಾಕೋಬೇಕಂತ ಏನಿಲ್ಲ, ನೀವು ಏನು ಮಾಡ್ಕೋಬೋದು ಅಂದರೆ ಪಿ ಕ್ಯೂ ಆರ್ ಎಸ್ ಅಂತೂ ಹಾಕೋಬೋದು. ನಾನು ಸ್ವಲ್ಪ ಈಸಿ ಆಗಲಿ ಅಂತೇಳಿ ಎ ಬಿ ಸಿ ಡಿ ಅಂತ ಇಲ್ಲಿ ಹಾಕಿದ್ದೀನಿ. ಓಕೆ, ಹಾಗಾದರೆ ಇಲ್ಲಿ ಎ ಬಿ ಅಂದರೆ ಎಷ್ಟಿದೆ, 15 ಸೆಂಟಿಮೀಟರ್ ಇದೆ. ಅಲ್ಲಿ ಎ ಬಿ ಕೆಳಗೆ ಏನಪ್ಪ ಅಂದರೆ 15 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ ಪ್ಲಸ್ಸು. ಆಮೇಲೆ ಬಿ ಸಿ ಎಷ್ಟಿದೆ, 15 ಸೆಂಟಿಮೀಟರ್ ಇದೆ, ಅದನ್ನು 15 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಮತ್ತೆ ಪ್ಲಸ್ ಹಾಕೋಬೇಕು. ಸಿ ಡಿ ಅಂದರೆ ಎಷ್ಟಿದೆ ಅಂದರೆ 15 ಸೆಂಟಿಮೀಟರ್ ಇದೆ, ಅಲ್ಲಿಯೂ 15 ಸೆಂಟಿಮೀಟರ್ ಆಗ್ತಾನೆ, ಪ್ಲಸ್ ಅಂತ ಹಾಕೋಬೇಕು. ನೆಕ್ಸ್ಟ್ ಆಮೇಲೆ ಡಿ ಎ ಅಂದರೆ ಎಷ್ಟಿದೆಯಪ್ಪ ಅಂತಂದರೆ 15 ಸೆಂಟಿಮೀಟರ್ ಇದೆ. ಹಾಗಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಏನು ಬಾಹುಗಳು ಬರ್ಕೊಂಡ್ರೆ ನಾವು ಕೆಳಗೆ ಏನು ಅಳತೆಗಳು ಬರ್ಕೊಂಡನ ಆ ಅಳತೆಗಳನ್ನೆಲ್ಲ ಏನು ಮಾಡೋಕ್ಕಂದ್ರೆ ಪ್ಲಸ್ ಹಾಕಿದನಲ್ಲ ಸಂಕಲನ ಅವನ್ನೆಲ್ಲ ಕೂಡಿಸ್ಕೋಬೇಕು. ಹಾಗಾದರೆ 15 15 ಕೂಡಿಸಿದ್ರೆ 30, 30 15 ಕೂಡಿಸಿದ್ರೆ 45, 45 15 ಕೂಡಿಸಿದ್ರೆ ಎಷ್ಟಪ್ಪ ಅಂದರೆ 60 ಸೆಂಟಿಮೀಟರ್. ಹಾಗಾದರೆ ಈ ಆಕೃತಿಯ ಒಟ್ಟು ಸುತ್ತಳತೆ ಎಷ್ಟಪ್ಪ ಅಂತಂದರೆ 60 ಸೆಂಟಿಮೀಟರ್ ಅಂತ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಂತ ಅನ್ಕೊಂಡನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಏನು ಕೊಟ್ಟಾರು, ಪಂಚಭುಜಾಕೃತಿಯ ಕೊಟ್ಟಾರು. ಹಾಗಾದರೆ ಪಂಚಭುಜಾಕೃತಿ ಇದು ನಿಯಮಿತ ಪಂಚಭುಜಾಕೃತಿ ಅಂತ ಬರ್ತೈತಿ. ನಿಯಮಿತ ಪಂಚಭುಜಾಕೃತಿ ಅಂದರೆ ಏನ್ರಿ ಸರ, ಅಥವಾ ನಿಯಮಿತ ಬಹುಭುಜಾಕೃತಿಗಳು ಅಂತ ಕರೀತಾರೆ. ನಿಯಮಿತ ಬಹುಭುಜಾಕೃತಿ ಅಂದರೆ ಯಾವ ಆಕೃತಿಗಳನ್ನು ಕೊಟ್ಟಿರ್ತಾರೆ ಆ ಆಕೃತಿಗಳ ಬಾಹುಗಳು ಏನಪ್ಪ ಅಂದರೆ ಎಲ್ಲ ಒಂದೇ ಅಳತೆಯನ್ನು ಹೊಂದಿದರೆ ಅದು ನಿಯಮಿತ ಬಹುಭುಜಾಕೃತಿ. ನಿಯಮಿತ ಬಹುಭುಜಾಕೃತಿ ಅಂತ ಕರಿತಾವೆ. ಹಾಗಾದರೆ ಬಹುಭುಜಾಕೃತಿ ಅಂದರೆ ಏನಪ್ಪ ಅಂದರೆ ಕನಿಷ್ಠ ಎರಡಕ್ಕಿಂತ ಹೆಚ್ಚು ಬಾಹುಗಳಿಂದ ಆವೃತವಾದಂಥ ಏನಪ್ಪ ಅಂದರೆ ಆಕೃತಿಗಳಿಗೆ ಏನಪ್ಪ ಅಂದರೆ ಬಹುಭುಜಾಕೃತಿಗಳಂತ ಕರಿತಾವೆ ನಾವು. ಹೌದಾ? ಹಾಗಾದರೆ ಇಲ್ಲಿ ಪಂಚಭುಜ ಅಂತಂದರೆ ನಿಯಮಿತ ಪಂಚಭುಜ ಅಂದರೆ ಎಲ್ಲ ಬಾಹುಗಳು ಏನಪ್ಪ ಅಳತೆ ಏನಿದ್ರೆ ಒಂದೇ ಆಗಿರ್ತದೆ. ಅಂದರೆ ಎ ಬಿ 4 ಸೆಂಟಿಮೀಟರ್ ಇದ್ದರೆ ಬಿ ಸಿನೂ 4, ಸಿ ಡಿನೂ 4, ಡಿ ಇನೂ 4, ಆಮೇಲೆ ಇ ಎನೂ 4. ಅಂದರೆ ಪ್ರತಿ ಬಾಹುದ ಅಳತೆ ಏನಪ್ಪ ಅಂದರೆ ಸೇಮ್ ಇರ್ತೈತಿ. ಅದು ನಿಯಮಿತ ಪಂಚಭುಜಾಕೃತಿ. ಓಕೆ, ಹಾಗಾದರೆ ಇದರ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಎಲ್ಲ ಬಾಹುಗಳನ್ನು ಏನಪ್ಪ ಅಂದರೆ ಪ್ಲಸ್ ಹಾಕೊಂಡು ಬರ್ಕೋಬೇಕು. ಇಲ್ಲಿ ಎ ಬಿ ಹಾಕೊಂಡನಿ ಪ್ಲಸ್, ಬಿ ಸಿ ಪ್ಲಸ್, ನೆಕ್ಸ್ಟು ಸಿ ಡಿ ಪ್ಲಸ್, ಆಮೇಲೆ ಡಿ ಇ ಪ್ಲಸ್. ಹೌದಾ? ನೆಕ್ಸ್ಟ್ ಎ ಪ್ಲಸ್ ಎ ಅಷ್ಟೇ ಲಾಸ್ಟು. ಹಾಗಾದರೆ ಎ ಬಿ ಅಂದರೆ 4 ಸೆಂಟಿಮೀಟರ್ ಇದೆ, ಎ ಬಿ ಕೆಳಗೆ 4 ಸೆಂಟಿಮೀಟರ್ ಹಾಕೊಂಡನಿ. ಬಿ ಸಿ ಅಂದರೆ ಏನಪ್ಪ ಅಂದರೆ 4 ಸೆಂಟಿಮೀಟರ್ ಇದೆ, ಬಿ ಸಿ ಕೆಳಗೆ 4 ಸೆಂಟಿಮೀಟರ್ ಇದೆ. ಆಮೇಲೆ ಸಿ ಡಿ ಅಂದರೆ 4 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಹಾಕೊಂಡನಿ. ಡಿ ಇ ಅಂದರೆ 4 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಹಾಕೊಂಡನಿ. ಆಮೇಲೆ ಇ ಎ ಅಂದರೆ ಏನಪ್ಪ ಅಂದರೆ 4 ಸೆಂಟಿಮೀಟರ್ ಬರ್ದೇನಿ. ಓಕೆ, ಹಾಗಾದರೆ ಅವು ನಡಕ್ಕೆ ಏನಪ್ಪ ಅಂದರೆ ಪ್ಲಸ್ ಅದ ಪ್ಲಸ್ ಅಂಚಿನ ಇಟ್ಟನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ಬಾಹುಗಳ ಅಳತೆಯನ್ನು ನೀವು ಏನು ಮಾಡ್ಬೇಕಂದ್ರೆ ಕೂಡಿಸ್ಕೋಬೇಕು. ಹೌದಾ? ಯಾಕಂದರೆ ಸಂಕಲನ ಚಿಹ್ನೆ ಇದೆ. ಹಾಗಾದರೆ 4 4 ಕೂಡಿಸಿದ್ರೆ 8, 8 4 ಕೂಡಿಸಿದ್ರೆ 12, 12 4 ಕೂಡಿಸಿದ್ರೆ 16, 16 4 ಕೂಡಿಸಿದ್ರೆ 20 ಸೆಂಟಿಮೀಟರ್. ಹಾಗಾದರೆ ಈ ಒಂದು ಸುತ್ತಳತೆ, ಈ ಪಂಚಭುಜಾಕೃತಿಯ ಸುತ್ತಳತೆ ಏನು ಬರ್ತದಪ್ಪ ಅಂದರೆ ಒಟ್ಟು 20 ಸೆಂಟಿಮೀಟರ್ ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಈಗ 1ರಿಂದ ಹಿಡಿದು ನೀವು ಸುಮಾರು ಏನಪ್ಪ ಅಂದರೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 5ನೇ ಪ್ರಶ್ನೆಯನ್ನು ನೋಡ್ಕೋಬಹುದು. ಇಲ್ಲಿ 5ನೇ ಪ್ರಶ್ನೆ ಅಂದರೆ ಇದರ ಸುತ್ತಳತೆ ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತಂದರೆ ನಾ ಫಸ್ಟ್ ಏನು ಮಾಡಿದೆ ನೋಡ್ಕೋಬಹುದು. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು. ಹೌದಾ? ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಏನು ಬರ್ಕೊಂಡ್ರೆ ಎ ಬಿ ಇದು ಬಿ. ಓಕೆ, ಹಾಗಾದರೆ ಎ ಬಿ ಸಿ. ಓಕೆ, ಆಮೇಲೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಮತ್ತು ಎ. ಹೌದಾ? ಈ ರೀತಿ ಬರ್ಕೊಂಡನಲ್ಲ, ಇದನ್ನು ನೋಡಿ ಏನು ಮಾಡ್ಕೋಬೇಕಂತಂದರೆ ನೀವು ಸೆಂಟಿಮೀಟ್ರ್ ಯಾವ್ಯಾವ ಬಾಹುಗಳ ಕೆಳಗೆ ಎಷ್ಟೆಷ್ಟು ಸೆಂಟಿಮೀಟ್ರ್ ಐತೆ ಅನ್ನೋದು ಅದು ನೋಡಿ ಬರ್ಕೋಬೇಕು. ಉದಾಹರಣೆ ತೋರಿಸ್ತಾನೆ ನಾನು. ಇಲ್ಲಿ ಫಸ್ಟ್ ನಿಮಗೆ ಏದಿಂತ ಹಿಡಿದು ಏನಪ್ಪ ಅಂದರೆ ಟಿವರೆಗೂ ಏನಪ್ಪ ಅಂದರೆ ಎಲ್ಲ ಬಾಹುಗಳ ಹೆಸರು ಬರ್ತಾನೆ. ಆಮೇಲೆ ಅವಕರ ಅಳತೆನೂ ಬರ್ತಾನೆ. ಎ ಬಿ ಅಂದರೆ ಎಷ್ಟಿದೆ ಅಂದರೆ 4 ಸೆಂಟಿಮೀಟ್ರ್ ಇದೆ. ಹೌದಾ? ಇಲ್ಲಿ 4 ಸೆಂಟಿಮೀಟ್ರ್ ಇದೆ. ಬಿ ಸಿ ಅಂದರೆ ಎಷ್ಟಿದೆ? 3 ಸೆಂಟಿಮೀಟ್ರ್ ಇದೆ. ಇಲ್ಲಿಯೂ 3 ಬಿ ಸಿ ಅಂದರೆ 3 ಸೆಂಟಿಮೀಟ್ರ್ ಇದೆ. ಹೌದಾ? ಸಿ ಡಿ ಅಂದರೆ ಎಷ್ಟಿದೆ? 2 ಸೆಂಟಿಮೀಟ್ರ್. ಇಲ್ಲಿ ಸಿ ಡಿ ಇದೆ 2 ಸೆಂಟಿಮೀಟ್ರ್ ಅಂತ ಬರ್ಕೊಂಡು. ಡಿ ಅಂದರೆ ಎಷ್ಟಿದೆ ಅಂತಂದರೆ 3 ಸೆಂಟಿಮೀಟ್ರ್ ಬರ್ದಾನೆ. ಅದೇ 3 ಸೆಂಟಿಮೀಟ್ರ್ ಏನಪ್ಪ ಡಿ ಅಂದರೆ 3 ಸೆಂಟಿಮೀಟ್ರ್. ಇ ಎಫ್ ಅಂದರೆ 1 ಸೆಂಟಿಮೀಟ್ರ್ ಇದೆ ಇಲ್ಲಿ. ಹಾಗಾದರೆ ಇಲ್ಲಿ 1 ಸೆಂಟಿಮೀಟ್ರ್ ಬರ್ದಾನೆ. ನೆಕ್ಸ್ಟ್ ಎಫ್ ಜಿ ಎಷ್ಟಪ್ಪ ಅಂದರೆ 4 ಸೆಂಟಿಮೀಟರ್. ಆಮೇಲೆ ಜಿ ಎಚ್ ಏನಪ್ಪ ಅಂತಂದರೆ 3 ಸೆಂಟಿಮೀಟರ್. ಆಮೇಲೆ ಎಚ್ ಐ ಏನಪ್ಪ ಅಂತಂದರೆ 2 ಸೆಂಟಿಮೀಟರ್. ಆಮೇಲೆ ಐ ಜೆ ಅಂದರೆ ಏನಪ್ಪ ಅಂದರೆ 1 ಸೆಂಟಿಮೀಟರ್. ಐ ಜೆ ಅಂದರೆ 3 ಸೆಂಟಿಮೀಟರ್. ಇಲ್ಲಿದೆ ನೋಡ್ರಿ 3 ಸೆಂಟಿಮೀಟರ್. ಇನ್ನು ಜೆ ಕೆ ಅಂದರೆ ಎಷ್ಟಪ್ಪ ಅಂದರೆ 1 ಸೆಂಟಿಮೀಟರ್. ಕೆ ಎಲ್ ಅಂತಂದರೆ ಏನಪ್ಪ ಅಂದರೆ 4 ಸೆಂಟಿಮೀಟರ್. ನೆಕ್ಸ್ಟ್ ಅಲ್ಲಿ ಫ್ಲೇಸ್ ಹಿಡಿಸ್ಲಿಕ್ಕೆ ಕೆಳಗೆ ಬರ್ಕೊಂಡನಿ ನೋಡ್ಕೋಬಹುದು ಯಾವ ರೀತಿ ಇದೆ ಅಂದರೆ ಎಲ್ ಎಮ್ ಎಲ್ಲಿದೆ ಎಲ್ ಎಮ್ ಅಂದರೆ 3 ಸೆಂಟಿಮೀಟರ್. ಎಮ್ ಎನ್ ಅಂದರೆ 2 ಸೆಂಟಿಮೀಟರ್. ಆಮೇಲೆ ಎನ್ ಒ ಅಂತಂದರೆ ಏನಪ್ಪ ಅಂತಂದರೆ 3 ಸೆಂಟಿಮೀಟರ್. ಒ ಪಿ
ಇಲ್ಲಿದೆಯಲ್ಲ ಒ ಪಿ ಅಂತಂದರೆ 1 ಸೆಂಟಿಮೀಟರ್, ಆಮೇಲೆ ಪಿ ಕ್ಯೂ ಅದಲ್ಲೇನಿಲ್ಲ ಫಿ ಕ್ಯೂ ಇದು 4 ಸೆಂಟಿಮೀಟರ್, ಆಮೇಲೆ ಕ್ಯೂ ಆರ್ ಅಂದರೆ ಇಲ್ಲಿದೆಯಲ್ಲ ಕ್ಯೂ ಆರ್ 3 ಸೆಂಟಿಮೀಟರ್, ಆಮೇಲೆ ಆರ್ ಎಸ್ ಇಲ್ಲಿದೆ ನೋಡ್ರಿ ಆರ್ ಎಸ್ ಹೌದಾ ಇದು ಎಷ್ಟಂದರೆ 2 ಸೆಂಟಿಮೀಟರ್, ಎಸ್ ಟಿ ಅಂದರೆ ಇಲ್ಲಿದೆಯಲ್ಲ ಇದು 3 ಸೆಂಟಿಮೀಟರ್, ಟಿ ಎ ಅಂದರೆ 1 ಸೆಂಟಿಮೀಟರ್. ಎಲ್ಲವನ್ನು ಏನಪ್ಪ ಅಂತಂದರೆ ನಾವು ಇಲ್ಲಿ ಏನು ಮಾಡಿದೆವು ಅಂದರೆ ಎಲ್ಲ ಬಾಹುಗಳು ಸುಮಾರು ಎಷ್ಟು ಬಾಹುಗಳದಲ್ಲ ಅಷ್ಟು ಬಾಹುಗಳ ಕೆಳಗೆ ಎಷ್ಟೇ ಸೆಂಟಿಮೀಟರ್ ಅಳತೆ ಹೊಂದಿದ್ದಲ್ಲ ಪ್ರತಿಯೊಂದು ಬಾಹುಗಳನ್ನ ಆ ಪ್ರತಿಯೊಂದು ಬಾಹುಗಳ ಅಳತೆ ಏನೇನಪ್ಪ ಅಂತಂದರೆ ನಾವು ಕೆಳಗಡೆ ಬರ್ಕೊಂಡವು ಅಂತ ಹೇಳ್ಕೊಬೋದು. ಹಾಗಾದರೆ ಮತ್ತೇನು ಮಾಡ್ಬೇಕಂಗತ್ರ ಅಂತಂದ್ರೆ ಈಗ ಏನು ಮಾಡ್ಬೇಕಂತ ದೊಡ್ಡ ವಿಷಯ ಏನಿಲ್ಲ, ಏನು ಪ್ಲಸ್ ಐತಲ್ಲ ಅವನ್ನೆಲ್ಲ ಕೂಡಿಸ್ಕೊಂಡು ಏನಪ್ಪ ಅಂತಂದರೆ ಇಟ್ಟರೆ ಮುಗಿದು ಹೋಯಿತು. ಹಾಗಾದರೆ 4 3 7 7 2 9 9 3 12 12 1 13 13 4 17 17 3 20 20 2 22 22 3 25 25 1 ಕೂಡಿಸಿರಿ 26 26 4 ಕೂಡಿಸಿರಿ 30 30 3 ಕೂಡಿಸಿರಿ 33 ಆಮೇಲೆ 33 2 ಕೂಡಿಸಿರಿ 35 35 3 ಕೂಡಿಸಿರಿ 38 38 1 ಕೂಡಿಸಿರಿ ಏನಪ್ಪ ಅಂತಂದರೆ 39 39 4 ಕೂಡಿಸಿರಿ ಏನಪ್ಪ ಅಂದರೆ 43 43 3 ಕೂಡಿಸಿರಿ 46 46 2 ಕೂಡಿಸಿರಿ 48 48 3 ಕೂಡಿಸಿರಿ 51 51 1 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 52 ಸೆಂಟಿಮೀಟರ್. ಇಲ್ಲಿ 52 ಸೆಂಟಿಮೀಟರ್ ಬಂದಿದೆ. ಈ ಒಂದು ಆಕೃತಿಯ ಒಟ್ಟು ಸುತ್ತಳತೆ ಎಷ್ಟಂತಂದರೆ 52 ಸೆಂಟಿಮೀಟರ್. ಹಾಗಾದರೆ ಇನ್ನು ಮತ್ತೊಂದು ಚಿತ್ರವನ್ನು ಕೊಟ್ಟಾರೆ ಇಲ್ಲಿ ಬಾಣಚಿಹ್ನ ಇದನ್ನು ನೋಡ್ಬೋದು, ಮೇಲೆ ಸ್ವಸ್ತಿಕದ ನೋಡ್ಬೋದು. ಈ ಬಾಣಚಿಹ್ನದ ಸುತ್ತಳತೆಯನ್ನು ಕಂಡುಹಿಡ್ಕೊಂಡು ನಾ ಇಲ್ಲಿ ಏನು ಮಾಡಿದ್ದಾನೆ ಅನ್ನೋದು ಗುರ್ತಾ ಹಿಡ್ಕೋಬೇಕು. ಬಾಹುಗಳನ್ನು ಗುರುತಿಸಿದ ಮೊದಲ ಇಲ್ಲಿ ಎ ಕೊಟ್ಟನಿ, ಬಿ ಆಮೇಲೆ ಈ ಒಂದು ಶ್ರಂಗ ಬಿಂದಿಗೆ ಬಿ ಕೊಟ್ಟನಿ, ಇಲ್ಲಿ ಏನಪ್ಪ ಅಂದರೆ ಸಿ ಕೊಟ್ಟನಿ. ಅರ್ಥ ಆಗ್ತದ? ಎ ಬಿ ಸಿ ಡಿ ಇ ಎಫ್ ಜಿ ಆಮೇಲೆ ಜಿ ಎ ಅಂತ ಇಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಇದರ ಸುತ್ತಳತೆಯನ್ನು ಬರ್ಕೋಬೇಕಂದ್ರೆ ಪ್ರತಿ ಬಾಹುವಿನ ಹೆಸರು ಬರ್ಕೋಬೇಕು. ಹೌದಾ, ಪ್ರತಿ ಬಾಹುವಿನ ಹೆಸರು ಬರ್ಕೊಂಡಾಗ ನೋಡ್ರಿ ಎ ವಿ ಇದೆ ಬರ್ಕೊಂಡನಿ, ಆಮೇಲೆ ಪ್ಲಸ್ ಬಿ ಸಿ ಇಲ್ಲಿಂದ ಇದು ಬಿ ಸಿ. ಓಕೆ, ಬಿ ಸಿ ಬರ್ಕೊಂಡನಿ, ಪ್ಲಸ್ ಸಿ ಡಿ ಆಮೇಲೆ ಪ್ಲಸ್ ಡಿ ಇ. ಓಕೆ, ಪ್ಲಸ್ ಇ ಎಫ್. ಓಕೆ, ಆಮೇಲೆ ಪ್ಲಸ್ ಏನಪ್ಪ ಅಂದರೆ ಎಫ್ ಜಿ ಆಮೇಲೆ ಪ್ಲಸ್ ಜಿ ಎ. ಆಯಿತಾ? ಹಾಗಾದರೆ ಈ ಏನು ಬಾಹುಗಳ ಹೆಸರು ಬರ್ಕೊಂಡ್ರೆ ಆ ಬಾಹುಗಳು ಕೆಳಗೆ ಏನಪ್ಪ ಅಂದರೆ ಅವ್ರ ಅಳತೆ ಕೊಟ್ಟಾರೋ ಆ ಅಳತೆಯನ್ನು ಬರ್ಕೊಂಡು ಅಳತೆ ಕೊಟ್ಟ ಮೇಲೆ ಬರೆದಾದ ಮೇಲೆ ಅವ್ನು ಪ್ಲಸ್ ಮಾಡೋಕೆ ಹೋಗ್ಬೇಕು. ಓಕೆ, ಹಾಗಾದರೆ ಇಲ್ಲಿ ಎ ಬಿ ಎಷ್ಟೈತೆ ಅಂದರೆ ನೋಡ್ಕೋಬೇಕು, 4 ಸೆಂಟಿಮೀಟರ್ ಇದೆ, ಇಲ್ಲಿ 4 ಸೆಂಟಿಮೀಟರ್ ಪ್ಲಸ್ಸು. ಹಾಗಾದರೆ ಬಿ ಸಿ ಅಂದರೆ ಇಲ್ಲಿ ಐತೆ ನೋಡ್ರಿ ಬಿ ಸಿ ಇದೇನಾ? ಹಾಗಾದರೆ ಇಲ್ಲಿ ಎಷ್ಟೈತೆ ಅಂದರೆ ಇಲ್ಲಿ ಕೊಟ್ಟಾರ ನೋಡ್ರಿ 0.5 ಸೆಂಟಿಮೀಟರ್. ಈ ಬಾಣಚಿನ ಮೇಲೆ ಕೆಳಗೆ ಕೊಟ್ಟನಲ್ಲ ಇದೇ ಬಿ ಸಿ. ಹೌದಾ? ಹಾಗಾದರೆ 0.5 ಸೆಂಟಿಮೀಟರ್ ಪ್ಲಸ್ ಸಿ ಡಿ ಇಲ್ಲಿದೆಯಲ್ಲ ಇದು ಸಿ ಡಿ. ಹಾಗಾದರೆ 2.5 ಸೆಂಟಿಮೀಟರ್ ಪ್ಲಸ್. ಆಮೇಲೆ ಏನಪ್ಪ ಡಿ ಇ ಎಷ್ಟಿದೆ 2.5 ಸೆಂಟಿಮೀಟರ್ ಪ್ಲಸ್. ಆಮೇಲೆ ಇ ಎಫ್ 0.5 ಸೆಂಟಿಮೀಟರ್ ಇಲ್ಲಿದೆಯಲ್ಲ ಇ ಎಫ್ ಇದು 0.5 ಆಮೇಲೆ ಪ್ಲಸ್ 4 ಸೆಂಟಿಮೀಟರ್ ಏನು ಎಫ್ ಜಿ 4 ಸೆಂಟಿಮೀಟರ್ ಪ್ಲಸ್ ಜಿ ಎ 1 ಸೆಂಟಿಮೀಟರ್. ಹಾಗಾದರೆ ಅಷ್ಟು ಕೂಡಿಸೋಣ. ಮೊದಲ ದಶಮಾಂಶ ಬಿಂದು ಬಿಡ್ರಿ, ಆಮೇಲೆ ಕೂಡಿಸ್ಕೋಣ. ಈಗ ನೋಡ್ರಿ 4ರಾಗ 4 ಕೂಡಿಸಿರಿ 8, 8ರಾಗ 1 ಕೂಡಿಸಿರಿ 9. ಹಾಗಾದರೆ ಇಲ್ಲಿ 2.5 ಕೂಡಿಸಿರಿ ಏನಪ್ಪ ಅಂತಂದರೆ 5 ಬರುತ್ತೆ. 9ರಾಗ 5 ಕೂಡಿಸಿರಿ ಎಷ್ಟಾತಿ 14 ಆತಿ. ಇನ್ನು 0.5 ಕೂಡಿಸಿರಿ ಏನಪ್ಪ ಅಂದರೆ 1.0 ಬರುತ್ತೆ, ಅಂದರೆ 1 ಇದ್ದಂಗೆ. ಹಾಗಾದರೆ ಅದು 14ರಾಗ 1 ಕೂಡಿಸಿರಿ ಏನಪ್ಪ ಅಂದರೆ 15 ಸೆಂಟಿಮೀಟರ್ ಅಂತ ಬಂತು. ಇದು ಏನಪ್ಪ ಅಂದರೆ ಈ ಆಕೃತಿಯ ಒಟ್ಟು ಸುತ್ತಳತೆ ಅಂತ ಹೇಳ್ಬೋದು. ಇಷ್ಟು ನಾವು ಏನಪ್ಪ ಅಂತಂದರೆ ಏನು ಇಲ್ಲಿ ಚಿತ್ರಗಳನ್ನು ಕೊಟ್ಟಾರಲ್ಲ ಇಲ್ಲಿಂದ ಹಿಡಿದು ಆಮೇಲೆ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಸ್ವಸ್ತಿಕ ಇಲ್ಲಿ ಏನಪ್ಪ ಅಂದರೆ ಈ ಬಾಣ ಚಿಹ್ನೆವರೆಗೆ ಏನಪ್ಪ ಅಂತಂದರೆ ನಾವು ಎಲ್ಲ ಒಂದು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿದು ಅಂತ ಹೇಳ್ಕೋಬಹುದು. ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಪ್ರಶ್ನೆಗೆ ಗಮನ ಹರಿಸೋಣ, ಯಾವ ರೀತಿ ಕ್ವಶನ್ ಇದೆ ಅಂತ. ಓಕೆ, ಹಾಗಾದರೆ 2ನೇ ಪ್ರಶ್ನೆ ಇಲ್ಲಿದೆ, 2ನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅದ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇಲ್ಲಿ 2ನೇ ಪ್ರಶ್ನೆನ ನೋಡ್ಕೋಣ, ಏನಿದೆ ಅಂತ ನೋಡ್ಕೋಬೋದು ನೀವು. 2ನೇ ಪ್ರಶ್ನೆಯನ್ನು 40 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಅಳತೆಯ ಮುಚ್ಚಳವಿರುವ ಒಂದು ಆಯತಾಕಾರದ ಡಬ್ಬಿಯನ್ನು ಟೇಪ್ ಬಳಸಿ ಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ಬೇಕಾಗುವ ಟೇಪ್ನ ಉದ್ದ ಎಷ್ಟು ಅಂತ ಕೇಳಿದಾರೆ ಅವರು. ಅರ್ಥ ಆಗತ್ತದ ಮಕ್ಕಳೇ? ಅವ್ರು ಏನು ಕೇಳತ್ತಾರಂದರೆ ಉದ್ದ 40 ಸೆಂಟಿಮೀಟರ್ ಅಗಲ 10 ಸೆಂಟಿಮೀಟರ್ ಅಳತೆಯ ಮುಚ್ಚಳವಿರುವ, ಯಾವ ಮುಚ್ಚಳ ಹೆಂಗಿದೆ ಅದು ಆಯತ ಮುಚ್ಚಳವಿರುವ ಒಂದು ಆಯತಾಕಾರದ ಡಬ್ಬಿಯನ್ನು ನಾವು ಏನು ಮಾಡ್ತೇವೆ ಅಂತಂದರೆ 40 ಸೆಂಟಿಮೀಟರ್ ಉದ್ದ 10 ಸೆಂಟಿಮೀಟರ್ ಅಗಲ ಇರುವ ಒಂದು ಆಯತಾಕಾರದ ಡಬ್ಬಿಯನ್ನು ಟೇಪ್ ಬಳಸಿ ಪೂರ್ಣವಾಗಿ ಅದನ್ನ ಏನು ಮಾಡಬೇಕು ಸೀಲ್ ಮಾಡಬೇಕು. ಹಾಗಾದರೆ ಬೇಕಾಗುವ ಟೇಪಿನ ಉದ್ದ ಎಷ್ಟು ಅಂತ ಕೇಳತ್ತಾರ ಅವರು. ಹೌದಾ?
ಅರ್ಥ ಆಯ್ತಾ? ಹಾಗಾದರೆ ಉದ್ದ ಇಸ್ಕೊಲ್ಟು 40 ಸೆಂಟಿಮೀಟರ್, ಅಗಲ ಇಸ್ಕೊಲ್ಟು 10 ಸೆಂಟಿಮೀಟರ್ ಇಸ್ಕೊಂಡು ನೀವು ಮಾಡಿದ್ರೆ ಏನಪ್ಪ ಅಂದರೆ ಬಂದ್ಬಿಡ್ತೈತಿ. ಆದರೆ ಇಲ್ಲಿ ಅದರ ಸೂತ್ರ ಇರುತ್ತೆ. ಇಲ್ಲಿ ಆಯತದ ಸುತ್ತಳತೆಯನ್ನು ಕಂಡುಹಿಡಿಬೇಕಂದ್ರೆ ನೀವು ಏನಪ್ಪ ಅಂದರೆ ಸರಳವಾಗಿ ಹೇಳಿ AB + BC + CD + DA ಈ ರೀತಿ ಬರೆದ್ರೂ ನಡಿತೈತಿ. ಆಮೇಲೆ ಅದು ಏನಪ್ಪ ಅಂದರೆ ಶಾರ್ಟ್ಕಟ್ ಸೂತ್ರ ಐತಿ, ಆ ಸೂತ್ರ ಹಚ್ಕೊಂಡು ಮಾಡಿದ್ರು ಏನಪ್ಪ ಅಂತಂದರೆ ಲೆಕ್ಕವನ್ನು ನಾವು ಸಂಪೂರ್ಣವಾಗಿ ಬಿಡಿಸ್ಬೋದು. ಹಾಗಾದರೆ ಇದನ್ನು ಏನು ಮಾಡೋಣ ಅಂತಂದರೆ ಒಂದು ಆಯತಾಕಾರದ ಸುತ್ತಳತೆ ಸೂತ್ರವನ್ನು ಹಚ್ಕೊಂಡು ಏನಪ್ಪ ಅಂದರೆ ಈ ಆಯತಾಕಾರದ ಡಬ್ಬಿಯನ್ನು ಒಂದು ಟೇಪಿನ ಮುಖಾಂತರ ಸುತ್ತಿದಾಗ ಆ ಟೇಪಿನ ಉದ್ದ ಎಷ್ಟು ಅನ್ನೋದು ನಾವು ಕಂಡುಹಿಡ್ಕೋಣ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಎರಡನೇ ಪ್ರಶ್ನೆಗೆ ಉತ್ತರನ ನೋಡ್ಕೋಬೋದು. ಇಲ್ಲಿ ಚಿತ್ರ ತೆಗೆದ ನಾನು ಏನು ತೆಗೆದ ನೋಡಿ, ಇಲ್ಲಿ 4 ಸೆಂಟಿಮೀಟರ್ ಉದ್ದ ಮತ್ತು ಅಗಲ ಏನಪ್ಪ ಅಂದರೆ 10 ಸೆಂಟಿಮೀಟರ್ ಅಂತ ಬರ್ದಾನೆ. ಆದ್ದರಿಂದ ಆಯತಾಕಾರದ ಸುತ್ತಳತೆ ಈಸ್ಕೊಲ್ಟು ಅಥವಾ ಆಯತದ ಸುತ್ತಳತೆ ಈಸ್ಕೊಲ್ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ L+B ಅಂತ ಕರೀತಾರೆ. ಹೌದಾ? ನಾವು ಕನ್ನಡದಾಗ ಹಚ್ಕೊಂಡು ಆಯತದ ಸುತ್ತಳತೆ ಈಸ್ಕೊಲ್ಟು ಉದ್ದ ಪ್ಲಸ್ ಅಗಲ ಅಂತಿದೆ. ಹಾಗಾದರೆ ಉದ್ದ ಎಷ್ಟಿದೆ ಇಲ್ಲಿ ನೋಡ್ಕೋಬೋದು. ಉದ್ದ 40 ಸೆಂಟಿಮೀಟರ್ ಇದೆ, ಅಗಲ ಎಷ್ಟಿದೆಪ್ಪ ಅಂತಂದರೆ 10 ಸೆಂಟಿಮೀಟರ್ ಇದೆ. ಹಾಗಾದರೆ ಈ 2 ಹೇಗಿತ್ತಲ್ಲ ಹಾಗೆ ಇಟ್ಕೋಬೇಕು. ಇಟ್ಕೊಂಡ ಬ್ರಾಕೆಟ್ ಹಾಗೆ ಇಟ್ಕೋಬೇಕು. ಉದ್ದ ಇದ್ದಲ್ಲಿ ಏನು ತುಂಬಬೇಕಂದ್ರೆ 40 ಸೆಂಟಿಮೀಟರ್ ತುಂಬಬೇಕು. ಯಾಕೆ 40 ತುಂಬಿದೆ ಅಂತಂದರೆ ಇಲ್ಲಿ 40 ಇದೆ ನೋಡ್ರಿ ಉದ್ದ, ಅದಕ್ಕೆ ಈಗ ಪ್ಲಸ್ ಇಟ್ಕೋಬೇಕು. ಅಗಲ ಅಂದರೆ 10 ಇದೆ, ಈ 10 ಇಲ್ಲಿ ಬಾಕ್ಸ್ ಒಳಗೆ ಬರ್ಕೊಂಡನು. ಆ ಸೂತ್ರ ಪ್ರಕಾರ ಏನು ತುಂಬಬೇಕಲ್ಲ ಅದನ್ನು ತುಂಬಲೇಬೇಕು ಅದ್ರ ಒಳಗೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, 2 ಹಾಗೆ ಬರ್ಕೊಂಡು ಈ ಬ್ರಾಕೆಟ್ ತೆಗೆದು ಇಂಟು ಇಟ್ಕೊಂಡು ಆದಮೇಲೆ ಏನಪ್ಪ ಅಂದರೆ 40 + 10 50 ಬಂತು. ಹೌದಾ? ಇನ್ನು ಈ 2 × 50 ಗುಣಿಸಿದಾಗ ಏನಾಗುತ್ತೆ 100 ಸೆಂಟಿಮೀಟರ್ ಬಂತು. ಹಾಗಾದರೆ ಇಲ್ಲಿ ಬರೆದನ್ನು ನೋಡ್ಕೋಬೋದು. ಆದ್ದರಿಂದ ಆಯತಾಕಾರದ ಡಬ್ಬಿಯನ್ನು ಪೂರ್ಣವಾಗಿ ಸೀಲ್ ಮಾಡಲು ಬೇಕಾಗಿರುವ ಟೇಪಿನ ಉದ್ದ ಎಷ್ಟಪ್ಪ ಅಂದರೆ 100 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇದು ಒಂದು ಈಸಿ ಪ್ರಶ್ನೆ, ಒಂದು ಸರಳ ಪ್ರಶ್ನೆಗೆ ಸರಳ ಉತ್ತರ ಅಂತ ಹೇಳ್ಬೋದು. ಏನಿಲ್ಲ, ನೀವು ಏನು ನೆನಪಿಡಬೇಕಪ್ಪ ಅಂತಂದರೆ ಇಲ್ಲಿ ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರವನ್ನು ನೆನಪಿಟ್ಕೊಂಡ್ರೆ ಮುಗಿದು ಹೋಯಿತು, ನಿಮಗೆ ಲೆಕ್ಕ ಪೂರ್ಣವಾಗಿ ಬಂದ ಹಾಗೆ. ಅರ್ಥ ಆಯ್ತಾ? ಏನು 2 ಬ್ರಾಕೆಟ್ ಉದ್ದ ಆಯತದ ಸುತ್ತಳತೆ ಈಸ್ಕೊಲ್ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕಂಪ್ಲೀಟ್ ಕ್ಲೋಸ್. ಇಷ್ಟು ನೆನಪಿಟ್ಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆಯನ್ನು ಕೊಡಲಿ, ಅವ್ರು ಯಾವುದೇ ರೀತಿ ಕೊಡಲಿ, ಆ ಸಮಸ್ಯೆಗೆ ನೀವು ಏನಪ್ಪ ಅಂದರೆ ಪರಿಹಾರ ಕಂಡುಹಿಡ್ಕೋಬೋದು. ಹಾಗಾದರೆ ನೆಕ್ಸ್ಟ್ ಇನ್ನು 3ನೇ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡನಿ. ಆ 3ನೇ ಪ್ರಶ್ನೆ ಏನಿದೆ ಅಂತ ನಾವು ಇಲ್ಲಿ ಗಮನ ಹರಿಸೋಣ. ಓಕೆ, ಇಲ್ಲಿ 3ನೇ ಪ್ರಶ್ನೆಯನ್ನು ಗಮನ ಹರಿಸೋಣ. ಏನೈತೆ ನೋಡ್ರಿ, ಒಂದು ಮೇಜಿನ ಮೇಲ್ಮೈನ ಅಳತೆ 2 ಮೀಟರ್ 25 ಸೆಂಟಿಮೀಟರ್ ಇದೆ. ಒಂದು ಮೇಲ್ಮೈನ ಅಳತೆ ಎಷ್ಟೈತೆ ಅಂತಂದರೆ 2 ಮೀಟರ್ 25 ಸೆಂಟಿಮೀಟರ್ ಇಂಟು 1 ಮೀಟರ್ 50 ಸೆಂಟಿಮೀಟರ್ ಇದೆ. ಅದರ ಮೇಲ್ಮೈನ ಸುತ್ತಳತೆ ಎಷ್ಟು ಅಂತ. ಅದು ಮೇಜಿನ ಆಕಾರ ಹೇಗಿದೆ ಹಂಗತ್ರ ಚೌಕಾಕಾರ ಅನ್ನಕ್ಕೆ ಬರೋಂಗಿಲ್ಲ, ಪಂಚಭುಜಾಕೃತಿ ಆಕಾರ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದರೆ ಇದನ್ನು ಆಯತಾಕಾರ ಅನ್ಬೇಕು. ಯಾಕೆ ಆಯತಾಕಾರ ಐತೆ ಅಂದರೆ ಒಂದು ಹೆಚ್ಚು ಒಂದು ಕಡಿಮೆ ಇದೆ. ಹೌದಾ? ಅಂದರೆ 2 ಬಾಹುವಿನ ಅಳತೆ ಕೊಟ್ಟಾರವ್ರು. ಅಭಿಮುಖ ಬಾಹುಗಳು 2 ಸೇಮ್ ಇರ್ತಾವೆ. ಹಾಗಾದರೆ 2 ಮೀಟರ್ 25 ಸೆಂಟಿಮೀಟರ್ ಇದ್ದರೆ ಅದರ ಅಭಿಮುಖ ಬಾಹುನು ಎಷ್ಟು ಇರ್ತೈತಿ? 2 ಮೀಟರ್ 25 ಸೆಂಟಿಮೀಟರ್ ಇರ್ತೈತಿ. ಇಂಟು ಇದು ಉದ್ದದ ಹೇನ ಅಗಲದ 1 ಮೀಟರ್ 50 ಸೆಂಟಿಮೀಟರ್ ಇದ್ದರೆ ಅದರ ಅಭಿಮುಖ ಬಾಹು ಯಾವ್ದಿರ್ತೈತಲ್ಲ ಅದು 1 ಮೀಟರ್ 50 ಸೆಂಟಿಮೀಟರ್ ಇರ್ತದೆ. ಅದಕ್ಕೆ ಅಟ್ಟು ಕೊಡೋ ಬದಲು ಏನು ಮಾಡ್ತಾರೆ, ಉದ್ದ ಇಂಟು ಅಗಲ ಅಂತ ಹಾಕಿ ಏನು ಮಾಡ್ತಾರೆ ಅಂತಂದರೆ 2 ಬಾಹುಗಳದ್ದು ಅಷ್ಟೇ ಕೊಟ್ಬಿಟ್ಟಿರ್ತಾರೆ. ಆಯತಾಕಾರ ಅಂದರೆ ಅಭಿಮುಖ ಬಾಹುಗಳು ಸೇಮ್ ಇರ್ತಾವೆ. ಇಲ್ಲಿ 2 ಕೊಟ್ಟಾರಂದ್ರೆ 2 ಇದರ ಅಪೋಸ್ ಏನಪ್ಪ ಅಂದರೆ ಸೇಮ್ ಇರ್ತಾವೆ ಅಂತ ಹೇಳ್ಬೋದು. ಹಾಗಾದರೆ ಒಂದು ಮೇಜಿನ ಮೇಲ್ಮೈನ ಅಳತೆ 2 ಮೀಟರ್ 25 ಸೆಂಟಿಮೀಟರ್ ಇಂಟು 1 ಮೀಟರ್ 50 ಸೆಂಟಿಮೀಟರ್ ಇದೆ. ಅದರ ಮೇಲ್ಮೈನ ಸುತ್ತಳತೆ ಎಷ್ಟು ಅಂತಂದಾಗ ನಾ ಇಲ್ಲಿ ಬಿಡಿಸಿದ್ದೀನಿ, ನೋಡ್ಕೋಬೋದು ಯಾವ ರೀತಿ ಬಿಡಿಸಿದ್ದೇನೆ ಅಂತೇಳಿ. ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರ ನೋಡ್ರಿ. ಅಲ್ಲಿ ಏನಪ್ಪ ಅಂದರೆ ಮೊದಲ ಒಂದು ಆಯತಾಕಾರ ಚಿತ್ರ ಹಾಕೊಂಡನಿ. ಅದರ ಉದ್ದ 2 ಮೀಟರ್ 25 ಸೆಂಟಿಮೀಟರ್, ಅಗಲ ಏನಪ್ಪ ಅಂದರೆ 1 ಮೀಟರ್ 50 ಸೆಂಟಿಮೀಟರ್. ಓಕೆ, ಇದು ಆಯತಾಕಾರದ ಚಿತ್ರ. ಹಾಗಾದರೆ ಇಲ್ಲಿ ನಾ ಏನು ಮಾಡಿದ್ದೇನೆ, ಉದ್ದ ಇಸ್ಕೊಲ್ಟು 2 ಮೀಟರ್ 25 ಸೆಂಟಿಮೀಟರ್, ಅಗಲ ಇಸ್ಕೊಲ್ಟು 1 ಮೀಟರ್ 50 ಸೆಂಟಿಮೀಟರ್ ಅಂತ ಬರ್ಕೊಂಡನಿ ಈಗಾಗಲೇ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ಅದರ ಸೂತ್ರ ಹಾಕೊಂಡ್ಬಿಡ್ರಿ. ಹೌದಾ? ಅಲ್ಲಿ ನೀವು ಆಯತಾಕಾರ ಮೇಜಿನ ಮೇಲ್ಮೈ ಸುತ್ತಳತೆ ಇಸ್ಕೊಲ್ಟು ಅಂತ ಹಾಕೋರಿ ಅಥವಾ ಆಯತದ ಸುತ್ತಳತೆ ಅಂತ ಹಾಕೋರಿ, ನಡೀತೈತಿ. ಲಾಸ್ಟ್ ಏನು ಬರೆಯುವಾಗ ಏನು ಬರೋ ಡೆಫಿನಿಷನ್ ಒಳಗೆ ಬರೀಬೇಕಷ್ಟೇ. ಓಕೆ, ನಾ ಇಲ್ಲಿ ಆಮೇಲೆ ಏನಪ್ಪ ಅಂದರೆ ಇಲ್ಲಿ L+B ಅಂತ ಹಾಕಿದೆ. ನೀವು ಉದ್ದ ಅಂದರೆ ಎಲ್ಲು, ಆಮೇಲೆ ಅಗಲ ಅಂದರೆ ಏನು B ಅಂತ ಹಾಕೋಬೋದು. 2L+B ಅಂತ ಹಾಕೋಬೋದು. ಅಥವಾ ಏನಪ್ಪ ಅಂದರೆ ಉದ್ದ ಪ್ಲಸ್ ಅಗಲ, ನಮಗೆ ಬ್ಯಾಡ್ರಿಪ್ಪ ಇಂಗ್ಲೀಷ್, ನಮಗೆ ಅದಕ್ಕೆ 36 ಅಂತಂದರೆ ಉದ್ದ ಪ್ಲಸ್ ಅಗಲ ಅಂತ ಹಾಕೋಬೋದು. ಓಕೆ, ಹಾಗಾದರೆ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಥವಾ L+B ಅಂತ ಹಾಕೊಂಡ್ನಿ. ಇಲ್ಲಿ L ಅಂತಂದರೆ ಉದ್ದ, B ಅಂತಂದರೆ ಅಗಲ. ಹಾಗಾದರೆ L+ನಾಗ ಏನು ಹಾಕೊಂಡ್ರೆ 2.25 ಪ್ಲಸ್ 1.50 ಹಂಚ್ಕೊಂಡನಿ. ಹಾಗಾದರೆ ಈಗ ಏನು ಮಾಡಬೇಕು, ಇವನು 2 ಕೂಡಿಸ್ಕೋಬೇಕು. 2 ಹೇಗೈತಲ್ಲ ಹಾಗೆ ಇಡಬೇಕು. ಇಲ್ಲಿ ಇಂಟು ಇಟ್ಕೋಬೇಕು. ಆಮೇಲೆ ಏನಪ್ಪ ಅಂದರೆ ಬ್ರಾಕೆಟ್ ತೆಗೆದ್ಮೇಲೆ ಇಂಟು ಬರುತ್ತೆ. ಹಾಗಾದರೆ ಇವನು ಕೂಡಿಸಿ ಇಟ್ಕೊಂಡ್ಮೇಲೆ ಆ ಬ್ರಾಕೆಟ್ ತಗೋಬೇಕು, ಆಮೇಲೆ ಇಂಟು ಇಟ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈಗ ಏನು ಮಾಡಬೇಕು, 2.25 ಪ್ಲಸ್ 1.50 ಪ್ಲಸ್ ಮಾಡ್ಕೋಣ.
ಹಾಗಾದರೆ ಪ್ಲಸ್ ಯಾವ ರೀತಿ ನೋಡ್ಕೋಬೋದು, 5ರ 0 ಕೂಡಿಸಿದ್ರೆ 5, 5ರಾಗ 2 ಕೂಡಿಸಿದ್ರೆ ಏನಪ್ಪ ಅಂದರೆ 7, 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಐತಿ, 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಟ್ಟನಿ, 2ರ 1 ಕೂಡಿಸಿದ್ರೆ 3 ಬಿಂದು 75 ಬಂತು. ಓಕೆ, ಇಲ್ಲಿಗೆ ಅಷ್ಟು ಸ್ಟಾಪ್ ಇಟ್ಟಿದ್ದಾರೆ, 3.75 ಬಂತು. ಹಾಗಾದರೆ ಇಲ್ಲಿ 3.75 ಎಂಟ್ರನ್ನ 75 ಅನ್ನಬಾರ್ದು, 3.75 ಅಂತ ಅನ್ಬೇಕು. ಯಾಕಂದರೆ ದಶಮಾಂಶದ ಬಲಗಡೆ ಬಂದರೆ ಅದನ್ನು ಅಂಕಿ ಒಳಗೆ ಓದಬೇಕು, 3.75 ಅಂತ ಓದ್ಕೋಬೇಕು. ಓಕೆ, ಹಾಗಾದರೆ ಈ 2 × 3.75 ಮತ್ತೆ ಏನು ಮಾಡಿದ್ದಾನೆ ಅಂದರೆ ಇಂಟು ಹಾಕಿ ಗುಣಾಕಾರ ಹಾಕಿದ್ದಾನೆ. ಯಾಕೆ 2 ಇಟ್ಟಾನೆ? ಇಲ್ಲಿ 2 ಐದೇನೆ, 2ರಿಂದ ಮತ್ತೆ ಗುಣಿಸ್ಬೇಕು. ಹಾಗಾದರೆ 2 5 10, 1 ದಶಕ ಮೇಲಿಟ್ಟೆ 0 ಕೆಳಗಿಟ್ಟೆ, 2 7 14, 14ರಾಗ 1 ಕೂಡಿಸಿದ್ರೆ ಎಷ್ಟಪ್ಪ ಅಂತಂದರೆ 15, 1 ದಶಕ ಮೇಲಿಟ್ಟೆ 5 ಕೆಳಗಿಟ್ಟೆ, 2 ಸ್ಥಾನ ಆದಮೇಲೆ ಏನಪ್ಪ ಅಂದರೆ ಒಂದು ದಶಮಾಂಶ ಬಿಂದು ಐತಿ, 2 ಸ್ಥಾನ ಆದಮೇಲೆ ಏನು ಮಾಡಿದ್ದೇನೆ ಅಂದರೆ ಒಂದು ದಶಮಾಂಶ ಬಿಂದು ಇಟ್ಟೆ ನಾನು. ಹಾಗಾದರೆ 2 3 6, 6ರಾಗ ಒಂದು ದಶಮಾಂಶ ಅಂಕಿ ಕೂಡಿಸಿರ ಒಂದು ದಶಕವನ್ನು ಕೂಡಿಸಿರ ಏನಪ್ಪ ಅಂದರೆ 7 ಆಗುತ್ತೆ, 7.50 ಆಯಿತು. ಅದೇ ರೀತಿ 7.50 ಮೀಟರನ್ನು ಬರ್ದನಿ. ಹಾಗಾದರೆ ಮೇಜಿನ ಮೇಲ್ಮೈನ ಸುತ್ತಳತೆ ಎಷ್ಟಪ್ಪ ಅಂದರೆ 7.50 ಮೀಟರ್ ಅಂತ, ಅಥವಾ 7.50 ಮೀಟರ್ ಅಂತ ಹೇಳ್ಬೋದು. ಅಂದರೆ 7 ಮೀಟರ್ 50 ಸೆಂಟಿಮೀಟರ್ ಒಳಗೆ ಲೆಕ್ಕದೊಳಗೆ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಬಿಡಿ ಸ್ಥಾನದೊಳಗೆ ಯಾವ ಅಂಕಿ ಇರ್ತದೆ ಅದನ್ನೇ ಮಾನವನ್ನು ಇಲ್ಲಿ ಕಣ್ಣೇದಾಗಿ ಬರೀಬೇಕು. ಇದರ ಮೇಜಿನ ಮೇಲ್ಮೈ ಸುತ್ತಳತೆ 7 ಮೀಟರ್ 50 ಸೆಂಟಿಮೀಟರ್ ಅಂತ ನಾವು ಓದಿದರೆ ಸಾಕು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 4ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡ್ಕೋಣ. ಅದರ 4ನೇ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದು ನೋಡ್ಕೋಣ. ಓಕೆ, ಹಾಗಾದರೆ ನೋಡ್ಕೋಬೋದು 4ನೇ ಪ್ರಶ್ನೆ ಏನಿದೆ ಅಂತೇಳಿ. ನೋಡ್ರಿ, ಇಲ್ಲಿ 32 ಸೆಂಟಿಮೀಟರ್ ಉದ್ದ ಮತ್ತು 21 ಸೆಂಟಿಮೀಟರ್ ಅಗಲ. ಓಕೆ, ಅರ್ಥ ಆಗತ್ತೆ ಮಕ್ಕಳೇ? 32 ಸೆಂಟಿಮೀಟರ್ ಉದ್ದ ಮತ್ತು 21 ಸೆಂಟಿಮೀಟರ್ ಅಗಲ ಇರುವ ಛಾಯಾಚಿತ್ರಕ್ಕೆ, ಅಂದರೆ ಒಂದು ಫೋಟೋಗ್ರಾಫ್, ಒಂದು ಇದರದ್ದು ಛಾಯಾಚಿತ್ರ ಅಂದರೆ ಒಂದು ಫೋಟೋ ಇದು. ಹಾಗಾದರೆ ಅದಕ್ಕೆ ನೀವು ಏನು ಹಾಕ್ಬೇಕಂದ್ರೆ ಚೌಕಟ್ಟನ್ನು ಹಾಕ್ಬೇಕು. ಚೌಕಟ್ಟು ಅಂತಂದರೆ ನೀವು ಏನು ಅದಕ್ಕೆ ಬೆಂಡ್ ಹಾಕ್ತಿರಲ್ಲ ಏನಪ್ಪ ಅಂದರೆ ಅಂಚಿಗೆ, ಆ ಚೌಕಟ್ಟನ್ನು ಹಾಕಬೇಕಾದ್ರೆ ಮರದ ಪಟ್ಟಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ ಅವರು. ಅಂಚನ್ನು ಹಾಕ್ಬೇಕಂದ್ರೆ ಆ ಅಂಚ ಎಷ್ಟು ಉದ್ದ ಇರ್ಬೇಕಂತ ಕೇಳತ್ತಾರೆ. ಅವ್ರು ಕೊಟ್ಬಿಟ್ಟಾರೋ, ಏನು ಕೊಟ್ಬಿಟ್ಟಾರೋ? ಉದ್ದ 32 ಸೆಂಟಿಮೀಟರ್ ಕೊಟ್ಟಾರೋ, ಅಗಲ ಏನಪ್ಪ ಅಂತಂದರೆ 21 ಸೆಂಟಿಮೀಟರ್ ಕೊಟ್ಟಾರ. ನಿಮಗೆ ಹೇಳ್ಬಿಟ್ಟನ್ನ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನೀವು ಲೆಕ್ಕವನ್ನು ಬಿಡಿಸ್ಕೋಬೇಕಂತಂದ್ರೆ ಏನಪ್ಪ ಅಂದರೆ ಒಂದು ಆಯತದ ಸಂಬಂಧಪಟ್ಟಂಗೆ ಲೆಕ್ಕಗಳು ಕೊಟ್ಬಿಟ್ಟಾರೆ. ಇಲ್ಲಿ ಕೊಟ್ಟಾರಂದರೆ ಆಯತದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಬೇಕು ನಿಮ್ಗೆ. ಆಯತದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಬೈಪಾಟ್ ಹಾಕಿರ್ಬೇಕು ನೀವು. ಹೆಂಗೆ? ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕಂಪ್ಲೀಟ್. ಇಷ್ಟು ನೆನಪಿಟ್ಕೊಂಡ್ರೆ ಕ್ಲೋಸ್. ಎಂಥ ಲೆಕ್ಕ ಕೊಟ್ಟರು ಬೇಕಂತ ಲೆಕ್ಕವನ್ನು ಮಾಡ್ಬೋದು ನೀವು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಈ ಸಮಸ್ಯೆಗೆ ಏನಪ್ಪ ಅಂದರೆ 4ನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ ಉತ್ತರ ಏನಿದೆ ಅಂತ ನೋಡ್ಕೋಣ. ಓಕೆ, ನೋಡ್ಕೋಬೋದು ನೀವು. ಇಲ್ಲಿ 4ನೇ ಪ್ರಶ್ನೆಯನ್ನು ನಾನು ನಿಮಗೆ ಬಿಡಿಸಿದ್ದೇನೆ ಸವಿವರವಾಗಿ. ಇಲ್ಲಿ ಚಿತ್ರವನ್ನು ಹಾಕೊಂಡನಿ. ಉದ್ದ 32 ಸೆಂಟಿಮೀಟರ್, ಅಗಲ 21 ಸೆಂಟಿಮೀಟರ್ ಅಂತ ಬರ್ಕೊಂಡನಿ. ಇಲ್ಲಿ ಉದ್ದ = 32 ಸೆಂಟಿಮೀಟರ್, ಅಗಲ = 21 ಸೆಂಟಿಮೀಟರ್. ಓಕೆ, ಹಾಗಾದರೆ ಸೂತ್ರ ಈಸಿಯಾಗಿ ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕಂಪ್ಲೀಟ್. ಹಾಗಾದರೆ 2 ಹೆಂಗೈತಲ್ಲ 2 ಹಾಗೆ ಇಡ್ರಿ, ಬ್ರಾಕೆಟ್ ಹೆಂಗೈತಲ್ಲ ಬ್ರಾಕೆಟು ಹಾಗೆ ಇಡ್ರಿ. ಉದ್ದ ಅಂತಂದರೆ ಎಷ್ಟು ಇದೆಯಪ್ಪ? ಇಲ್ಲಿ 32 ಐತಿ, 32 ಇಡ್ರಿ. ಪ್ಲಸ್ ಅಂತಿದೆ, ಪ್ಲಸ್ ಇಡ್ರಿ. ಅಗಲ ಅಂತಂದರೆ 21 ಸೆಂಟಿಮೀಟರ್ ಇದೆ, 21 ಇಡ್ರಿ. ಆಮೇಲೆ 2ಕ್ಕೆ 2ನ ಇಡ್ರಿ. ಈ ಬ್ರಾಕೆಟ್ ಈ 32 ಪ್ಲಸ್ 21 ಇದೆಯಲ್ಲ, ಇವನು 2 ಕೂಡಿಸಿದಾಗ ಯಾಕಂದರೆ 53 ಆಕತಿ. ಇಲ್ಲಿ 2 × 53 ಬ್ರಾಕೆಟ್ ತೆಗೆದಾಗ ಏನಪ್ಪ ಅಂದರೆ ಇಂಟು ಬರುತ್ತೆ. 32 ಪ್ಲಸ್ 21 ಕೂಡಿಸಿದಾಗ ಎಷ್ಟಾತಿ? 53 ಆತಿ. ಹಾಗಾದ್ರೆ 53 ಎರಡಲೇ ಎಷ್ಟಪ್ಪ ಅಂತಂದರೆ 106 ಸೆಂಟಿಮೀಟರ್ ಬರುತ್ತೆ. ಅಂದರೆ ಈ 53ನ್ನ 2ರಲ್ಲಿ ಗುಣಿಸ್ಕೋಬೇಕು. 2 3 6, 2 5 10, 106 ಆತಿ. ಹೌದಾ? ಹಾಗಾದರೆ 106 ಸೆಂಟಿಮೀಟರ್ ಬಂತು. ಏನಿದು? ಆದ್ದರಿಂದ ಛಾಯಾಚಿತ್ರಕ್ಕೆ ಚೌಕಟ್ಟನ್ನು ಹಾಕಲು ಬೇಕಾಗುವ ಮರದ ಪಟ್ಟಿಯ ಉದ್ದ ಎಷ್ಟಪ್ಪ ಅಂತಂದರೆ 106 ಸೆಂಟಿಮೀಟರ್ ಅಂತ ನಮಗೆ ಈಸಿಯಾಗಿ ಏನಪ್ಪ ಅಂದರೆ ಅರ್ಥ ಆಗುತ್ತೆ ಮಕ್ಕಳೇ. ಇದರ ಏನು ದೊಡ್ಡ ಪ್ರಶ್ನೆಗಳೆಲ್ಲ ಬಹಳ ಏನಪ್ಪ ಅಂತಂದರೆ ಈಸಿಯಾಗಿ ಪ್ರಶ್ನೆಗಳು ಇದ್ದಾವೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು 5ನೇ ಪ್ರಶ್ನೆಯನ್ನು ಏನಿದೆ ಅಂತ ನೋಡ್ಕೋಣ. ಆ 5ನೇ ಪ್ರಶ್ನೆಯನ್ನು ನಾವು ಏನಪ್ಪ ಅಂದರೆ ಅಭ್ಯಾಸ 10.1ರಲ್ಲಿ ಕೊಟ್ಟಾರು. ಅದನ್ನು ನೋಡಿ ಏನಪ್ಪ ಅಂದರೆ ಮತ್ತೆ ಕಚ್ಚಾಕ್ ಬಂದು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೋಣ. ಓಕೆ, ಇನ್ನು 5ನೇ ಪ್ರಶ್ನೆಯನ್ನು ನೋಡ್ಕೋಬಹುದು ಯಾವ ರೀತಿ ಇದೆ ಅಂತೇಳಿ. ಒಂದು ಆಯತಾಕಾರದ ಜಮೀನಿನ ಅಳತೆಯು 0.7 ಕಿಲೋಮೀಟರ್ ಇಂಟು 0.5 ಕಿಲೋಮೀಟರ್ ಇದೆ. ಇದು ಉದ್ದ ಇಂಟು ಅಗಲ. ಹೌದಾ? ಪ್ರತಿ ಏನಪ್ಪ ಅಂದರೆ ಬದಿಗೂ 4 ಸಾಲಿನ ತಂತಿಯ ಬೇಲಿಯನ್ನು ಹಾಕಬೇಕಾಗಿದೆ. ಇದಕ್ಕೆ ಅವಶ್ಯವಿರುವ ತಂತಿಯ ಉದ್ದ ಕಂಡುಹಿಡಿಯಿರಿ. ಭಾಳ ಈಸಿಯಪ್ಪ. ಆಯತದ ಸುತ್ತಳತೆ =
ಟು ಬ್ರ್ಯಾಕೆಟ್ ಉದ್ದ ಪ್ಲಸ್ ಅಗಲ ಬ್ರ್ಯಾಕೆಟ್ ಕಂಪ್ಲೀಟ್. ಇದನ್ನು ಹಚ್ಕೊಂಡು ಏನು ಮಾಡೋದು ಅಂತಂದರೆ ಎರಡರಲ್ಲಿ ಇವನು ಎರಡು ಕೂಡಿಸ್ಕೊಂಡು ಎರಡರಲ್ಲಿ ಏನಪ್ಪ ಅಂದರೆ ಗುಣಿಸಿದಾಗ ಬಂದ ಆನ್ಸರನ್ನು ನಾಲ್ಕರಲ್ಲಿ ಏನಪ್ಪ ಅಂದರೆ ಗುಣಿಸಿದಾಗ ಅದೇ ಆನ್ಸರ್ ಬಂದುಬಿಡುತ್ತೆ. ಏನು ಬಾಯಿಲೇನೆ ಹೇಳ್ಕೊಬೋದು ಇದನ್ನು. ಅರ್ಥ ಆಯ್ತಾ? ನೀವು ತಿಳ್ಕೊಂಡ್ರೆ. ಹಾಗಾದರೆ ಈ ಪ್ರಶ್ನೆಯನ್ನು ಬಿಡಿಸೋಣ. 5ನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೋಬೋದು. ಇಲ್ಲಿ ನಾನು ಒಂದು ಆಯತಾಕಾರದ ಚಿತ್ರ ತೆಗೆದೇನಪ್ಪ ಅಂದರೆ ಉದ್ದ 0.7 ಕಿಲೋಮೀಟರ್, ಅಗಲ ಏನಪ್ಪ ಅಂದರೆ 0.5 ಕಿಲೋಮೀಟರ್. ಅದೇ ರೀತಿ ಉದ್ದ ಈಸ್ಕೊಲ್ಟು 0.7 ಕಿಲೋಮೀಟರ್, ಅಗಲ ಈಸ್ಕೊಲ್ಟು 0.5 ಕಿಲೋಮೀಟರ್ ಅಂತ ಬರ್ತೀನಿ. ಅರ್ಥ ಆಯ್ತು ಮಕ್ಕಳೇ? ಹಾಗಾದ್ರೆ ಈಗ ನೋಡೋಣ. ಆಯತಾಕಾರ ಜಮೀನಿನ ಸುತ್ತಳತೆ ಈಸ್ಕೊಲ್ಟು 2 ಉದ್ದ ಪ್ಲಸ್ ಅಗಲ ಬ್ರ್ಯಾಕೆಟ್ ಕಂಪ್ಲೀಟ್. ಬ್ರ್ಯಾಕೆಟ್ ಕಂಪ್ಲೀಟ್ 2ಕ್ಕೆ 2 ಇಟ್ಟೆ ಬ್ರ್ಯಾಕೆಟ್ ಮತ್ತು ಬ್ರ್ಯಾಕೆಟ್ ಇಟ್ಟೆ. ಉದ್ದ ಅಂದರೆ 0.7 ಇದೇನಾ, ಅದನ್ನು ಹಚ್ಕೊಂಡೆ ಪ್ಲಸ್ 0.5 ಅಗಲ. ಹಾಗಾದರೆ ಇವನು ಎರಡು ಕೂಡಿಸಿದಾಗ ಇಲ್ಲಿ ನೋಡಿ ಕೂಡಿಸಿದೆ ನಾನು ನೋಡ್ಕೋಬೋದು. 0.7 ಮತ್ತು 0.5 ಎರಡು ಕೂಡಿಸಿದಾಗ 7ರಾಗ 5 ಕೂಡಿಸಿದ ಏನಪ್ಪ ಅಂದರೆ 12 ಬಂತು. ಒಂದು ಮೇಲಿಟ್ಟೆ 2 ಕೆಳಗಿಟ್ಟೆ, ಒಂದು ಸ್ಥಾನ ಆದಮೇಲೆ ಬಿಂದು ಇದೆ, ಬಿಂದು ಇಟ್ಟೇನೆ. ಇನ್ನು 0 ಒಳಗೆ 1 ಕೂಡಿಸಿರೋ 1 ಬರುತ್ತೆ, 1 ಬಿಂದು ಏನಪ್ಪ ಅಂದರೆ 2 ಬಂತು. ಅದೇ ರೀತಿ ಇಂಟು 1 ಬಿಂದು 2 ಇಟ್ಟೇನೆ. ಹಾಗಾದರೆ ಇವು 2 ಇಂಟು 1 ಬಿಂದು 2 ಇವನ್ನ 2 ಗುಣಾಕಾರ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಗುಣಾಕಾರ ಮಾಡಿದ್ದನ್ನು ಇಲ್ಲಿ ಇಂಟು 2 ಅಂತ ಇಟ್ಟೇನೆ. ಅದೇ 2ನ ಇಲ್ಲಿ ತಂದಿಟ್ಟೇನೆ. 2 2 4 2 1 2 ಅಂದರೆ 2.4 ಬಂತು. ಅದೇ 2.4ನ ಇಲ್ಲಿ ಇಟ್ಟೇನೆ. ಹಾಗಾದರೆ ಇದು ಏನಪ್ಪ ಅಂದರೆ ಆಯತಾಕಾರ ಜಮೀನಿನ ಸುತ್ತಳತೆ ನಮಗೆ ಸಿಕ್ತಿ 2.4 ಏನಿದು ಕಿಲೋಮೀಟರ್ ಅಂತೇಳಿ. ಹೌದಾ? 2.4 ಕಿಲೋಮೀಟರ್ ಅಂತ ಏನೋ ಸಿಕ್ತಿ. ಆದರೆ ಅವ್ರು ಏನು ಕೇಳತ್ತಾರ ಅಂತಂದರೆ 4 ಸಾಲಿನ ತಂತಿ ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ. ಆಮೇಲೆ ಏನು ಮಾಡ್ಬೇಕಂದ್ರೆ ಈ 2.4 ಕಿಲೋಮೀಟ್ರ್ ಒಟ್ಟು ಸುತ್ತಳತೆ ಒಂದು ಸುತ್ತ ಹಾಕಕ್ಕೆ ತಂತಿ ಬೇಲಿ ಹಾಕಕ್ಕೆ 2.4 ಕಿಲೋಮೀಟ್ರ್ ಬೇಕು ನಮಗೆ. ಏನು ತಂತಿ ಬೇಲಿ. ಅದೇ ನೀನು 4 ಸುತ್ತ ಹಾಕಬೇಕಂತಂದರೆ 4ರಲ್ಲಿ ಗುಣಾಕಾರ ಮಾಡ್ಬೇಕು. ಒಂದು ವೇಳೆ 5 ಸಾಲಿನ ತಂತಿ ಬೇಲಿ ಹಾಕಲು ಅಂತಂದಾಗ ಅವಾಗ 5ರಲ್ಲೇ ಮಾಡ್ಬೇಕು. 6 ಸಾಲಿನ ಅಂತಂದರೆ 6ರಲ್ಲೇ ಮಾಡ್ಬೇಕು. ಇಲ್ಲಿ 4 ಕೊಟ್ಟಾರಲ್ಲ, ಈ 4ನ ಏನು ಮಾಡಬೇಕು, ಒಂದು ಸುತ್ತದಿಂದ ಬಂದತ್ತಲ್ಲ ಆನ್ಸರ್ 2.4 ಕಿಲೋಮೀಟ್ರ್, ಅದಕ್ಕೆ ಗುಣಾಕಾರ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಬರ್ದ ನಾನು 4 ಸಾಲಿನ ತಂತಿ ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ ಈಸ್ಕೊಲ್ಟು 4 ಇಂಟು 2.4. ಹಾಗಾದರೆ ಇದನ್ನು ಗುಣಾಕಾರ ಮಾಡಿದಾಗ 2.4ನ್ನು 4ರಲ್ಲಿ ಗುಣಿಸಿದಾಗ ಏನು ಬರ್ತದೆ ನೋಡ್ಕೋಣ. 4 4 16 ಇಲ್ಲಿ ಮಾಡಿದ್ದೇನೆ ಕೆಳಗೆ. ಒಂದಷ್ಟು ಮೇಲೆ ಹೋತಿ 6 ಕೆಳಗೆ ಬಂತು. ಆಮೇಲೆ ಒಂದು ಸ್ಥಾನ ಆದಮೇಲೆ ಬಿಂದು ಇದೆ, ಬಿಂದು ಇಟ್ಟನಿ. 4 2 8 8ರಾಗ 1 ಕೂಡಿಸಿರೋ 9 9.6. ಹಾಗಾದರೆ ಏನಪ್ಪ ಅಂದರೆ 4 ಸಾಲಿನ ತಂತಿ ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ ಎಷ್ಟಪ್ಪ ಅಂದರೆ 9.6 ಕಿಲೋಮೀಟರ್. ಅಂದರೆ 9.6 ಕಿಲೋಮೀಟರ್ ಅಂದರೆ 9 ಕಿಲೋಮೀಟರ್ ಮೇಲೆ 600 ಮೀಟರ್ ಅಂತ ಇದು ಆನ್ಸರ್ ಬರುತ್ತೆ ಮಕ್ಕಳೇ. ಇಷ್ಟು ಏನಪ್ಪ ಅಂತಂದರೆ ಇದು 1ರಿಂದ ಹಿಡಿದು ಏನಪ್ಪ ಅಂತಂದರೆ ನಾವು ನಿಮಗೆ 5ನೇ ಪ್ರಶ್ನೆ ಮಟ್ಟ ಮಾತ್ರ ಏನಪ್ಪ ಅಂತಂದರೆ ಬಿಡಿಸಿದ್ದೀರಿ. ಯಾಕಂದರೆ ಎಲ್ಲವನ್ನ ಒಬ್ಬೊಬ್ರು ಏನಾಗಿಬಿಟ್ಟಿರ್ತಂದರೆ ಎಲ್ಲ ಪ್ರಶ್ನೆಗಳನ್ನು ಒಂದೇ 30 ನಿಮಿಷದೊಳಗೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ. ಬೇಡ ಹಾಗೆ ನಾವು ಇದನ್ನು ಇನ್ನೂ ಫಾಲ್ಟ್ ಮಾಡಿ ಏನಪ್ಪ ಅಂದರೆ ಸುಮಾರು 15-16 ಲೆಕ್ಕದಾವು. ಸುಮಾರು ಒಂದು 5 ಪ್ರಶ್ನೆ 25ರಿಂದ 27 ನಿಮಿಷ ಹೋಗಿತ್ತಂದ್ರು ಸವಿವರವಾಗಿ ನಿಮ್ಗೆ ಅರ್ಥ ಆಗುವಂಗೆ ಆಗ್ಬೇಕಲ್ಲ. ಅದರ ಸಲುವಾಗಿ ಏನಪ್ಪ ಅಂದರೆ ಸಾವಕಾಶವಾಗಿ ನಿಧಾನವಾಗಿ ಲೆಕ್ಕಗಳನ್ನು ಬಿಡಿಸ್ಕೊಂಡು ಹೋಗೋಣ. ಇವತ್ತು 10.1 ಸಂಬಂಧಪಟ್ಟಂತೆ 1ರಿಂದ ಏನಪ್ಪ ಅಂದರೆ 5 ಪ್ರಶ್ನೆ ಮಟ್ಟ ನೋಡಿದೆವು. ನಾಳೆ ಏನಪ್ಪ ಅಂತಂದರೆ ಮತ್ತೆ ಒಂದು 5ರಿಂದ 6 ಲೆಕ್ಕಗಳನ್ನು ನಾಳೆ ನಾವು ಗಮನ ಹರಿಸೋಣ ಅಂತ ಹೇಳೋಣ. ಇವತ್ತಿಗೆ ಏನಪ್ಪ ಅಂತಂದರೆ ಈ ಅಭ್ಯಾಸ 10.1ಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಕೆಲವು ಅಂದರೆ ಇವತ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ಅವಧಿ ಒಳಗೆ ಏನು ಮಾಡೋಣ ಅಂತಂದರೆ ಅದಕ್ಕೆ ಮುಂದಿನ ಲೆಕ್ಕಗಳನ್ನು ನಾವು ಬಗೆಹರಿಸ್ಕೋಣ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿಗೆ ಇವತ್ತಿಗೆ ಈ ಅಭ್ಯಾಸವನ್ನು ಏನಪ್ಪ ಅಂದರೆ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬಿಡಿಸುತ್ತಾ ಏನಪ್ಪ ಅಂದರೆ ಈ ಅಭ್ಯಾಸವನ್ನು ಮುಗಿಸ್ತಾನಂತ ಹೇಳ್ತಾ ಇಲ್ಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.